ಹಲೋ ಎವ್ರಿವನ್, ವೆಲ್ಕಮ್ ಟು ಸುನಿಲ್ ಆರ್ಟ್ ಗ್ಯಾಲರಿ. ಇವತ್ತಿನ ಡ್ರಾಯಿಂಗ್ ಕ್ಲಾಸ್ನಲ್ಲಿ ಪೆನ್ಸಿಲ್ ಶೇಡಿಂಗ್ನಲ್ಲಿ ಯಾವ್ಯಾವ ಮೆಥಡ್ ಇದೆ, ಆ ಮೆಥಡಲ್ಲಿ ಯಾವ ರೀತಿ ಶೇಡಿಂಗ್ ಮಾಡೋದು ಅನ್ನೋದನ್ನು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಕ್ಲಾಸ್ನಲ್ಲಿ ಪೆನ್ಸಿಲ್ ಶೇಡಿಂಗ್ ಮೆಥಡ್. ಈ ಪೆನ್ಸಿಲ್ ಶೇಡಿಂಗ್ನಲ್ಲಿ ಬೇರೆ ಬೇರೆ ಮೆಥಡ್ಗಳಿದೆ. ಹ್ಯಾಚಿಂಗ್, ಕ್ರಾಸ್ ಹ್ಯಾಚಿಂಗ್, ವರ್ಟಿಕಲ್, ಹಾರಿಜಾಂಟಲ್. ಈ 4 ಮೆಥಡನ್ನು ಇವತ್ತು ಕಲ್ತ್ಕೊಳ್ಳೋಣ. ಉಳಿದಿರೋ ಮೆಥಡನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತೋರಿಸ್ತೀನಿ. ಮೊದಲಿಗೆ ಹ್ಯಾಚಿಂಗ್ ಮೆಥಡಲ್ಲಿ ಹೇಗೆ ಶೇಡಿಂಗ್ ಮಾಡೋದು ಅಂದರೆ 45 ಡಿಗ್ರಿ ಆ್ಯಂಗಲಲ್ಲಿ ಪೆನ್ಸಿಲ್ನ ಹೀಗೆ ಇಟ್ಕೋಬೇಕು, ಕ್ರಾಸ್ ಆಗಿ. ಒಂದೇ ರೀತಿ ಇರಬೇಕು ಪ್ರೆಷರು. ಹೀಗೆ ಒಂದು ಲೈನಿನ ಪಕ್ಕ ಇನ್ನೊಂದು ಲೈನು ವಿತೌಟ್ ಸ್ಕೇಲ್, ಫ್ರೀ ಹ್ಯಾಂಡಲ್ಲಿ ಈ ರೀತಿ. ಈ ಮೆಥಡಲ್ಲಿ ಶೇಡಿಂಗ್ ಮಾಡೋದನ್ನ ಹ್ಯಾಚಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ಕ್ರಾಸ್ ಹ್ಯಾಚಿಂಗ್ ಅಂತ ಹೇಳಿ. ಇಲ್ಲಿ ಯಾವ ರೀತಿ ಮಾಡಿದ್ದೀವಿ ಅದೇ ಥರ ಲೈನ್ಸ್ಗಳನ್ನು ಫಸ್ಟ್ ಹಾಕಬೇಕು. ಪ್ರೆಷರ್ ಒಂದೇ ಥರ ಇರಬೇಕು. ಇದೇ ಲೈನ್ಸ್ಗಳನ್ನು ಇವಾಗ ಯಾವ ಡೈರೆಕ್ಷನಲ್ಲಿ ಹಾಕಿದ್ದೀವಿ ವಾಪಸ್ ಅದೇ ಡೈರೆಕ್ಷನಲ್ಲಿ ಲೈನ್ ಹಾಕಬೇಕು. ಇದನ್ನ ಕ್ರಾಸ್ ಹ್ಯಾಚಿಂಗ್ ಅಂತ ಕರೀತಾರೆ. ಈ ರೀತಿ ಮೆಥಡ್ನಲ್ಲೂ ಕೂಡ ಶೇಡಿಂಗ್ ಅನ್ನ ಮಾಡಬಹುದು. ಈಗ ವರ್ಟಿಕಲ್ ಲೈನ್ಸ್ ಇಂದ ಹೇಗೆ ಶೇಡ್ ಮಾಡೋದು? ವರ್ಟಿಕಲ್ ಲೈನ್ಸ್ ಅನ್ನ ಹಾಕೋದು. ವಿತೌಟ್ ಸ್ಕೇಲ್ ನೀವು ಈ ರೀತಿ ಲೈನ್ಸ್ ಗಳನ್ನ ಹಾಕಬೇಕು ಅಂದ್ರೆ, ನಾನು ಸ್ಟಾರ್ಟಿಂಗ್ 2-3 ಕ್ಲಾಸ್ನಲ್ಲಿ ಹೇಳ್ಕೊಟ್ನಲ್ವಾ, ಆ ಎಲ್ಲ ರೀತಿ ಪ್ರಾಕ್ಟೀಸನ್ನು ತುಂಬಾ ಚೆನ್ನಾಗಿ ಮಾಡಿರಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಿಮಗೆ ಈ ರೀತಿ ವರ್ಟಿಕಲ್ ಲೈನ್ಸನ್ನು ಸ್ಕೇಲ್ ಸಪೋರ್ಟ್ ಇಲ್ಲದೆ ಫ್ರೀ ಹ್ಯಾಂಡಲ್ಲಿ ಹಾಕೋದಕ್ಕೆ ಆಗುತ್ತೆ. ಈ ರೀತಿ ಟೆಕ್ನಿಕನ್ನು ವರ್ಟಿಕಲ್ ಲೈನ್ ಟೆಕ್ನಿಕ್ ಅಂತ ಕರೀತಾರೆ. ಈ ರೀತಿ ಕೂಡ ಶೇಡಿಂಗನ್ನು ಮಾಡ್ಬೋದು. ಈಗ ಹಾರಿಜಾಂಟಲ್ ಮೆಥಡ್. ಈ ರೀತಿ ಟೆಕ್ನಿಕಲ್ಲೂ ಕೂಡ ಶೇಡಿಂಗನ್ನು ಮಾಡ್ಬೋದು. ಇವತ್ತಿನ ಕ್ಲಾಸ್ನಲ್ಲಿ ಹ್ಯಾಚಿಂಗ್, ಕ್ರಾಸ್ ಹ್ಯಾಚಿಂಗ್, ವರ್ಟಿಕಲ್, ಹಾರಿಜಾಂಟಲ್ ಈ 4 ಮೆಥಡಲ್ಲೂ ಕೂಡ ಶೇಡಿಂಗನ್ನು ಮಾಡ್ಬೋದು. ಆಮೇಲೆ ಈ ಎಲ್ಲ ಮೆಥಡನ್ನು ಯೂಸ್ ಮಾಡಿಕೊಂಡು ಶೇಡಿಂಗ್ನ ಹೇಗೆ ಮಾಡೋದು ಆಬ್ಜೆಕ್ಟಿಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವತ್ತಿನ ಕ್ಲಾಸ್ ನಿಮಗೆ ಓವರಾಲ್ ಎಲ್ಲ ಅರ್ಥ ಆಗಿದೆ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಗ್ತಾ ಇರಿ, ಖುಷಿಯಾಗಿರಿ.